ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಒಂದು ಸಿಂಪಲ್ಲಾಗಿ ಚಪಾತಿ ರೋಟಿಗೆ ಒಂದು ಮಶ್ರೂಮ್ ಗ್ರೇವಿ ಮಾಡೋದು ನೋಡೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಶ್ರೂಮ್ ಗ್ರೇವಿನ ಸಿಂಪಲ್ಲಾಗಿ ಜಲ್ದಿ ನಾವು ಚಪಾತಿ ರೋಟಿಗೆಲ್ಲ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಇದು ಅರ್ಧ kg ಮಶ್ರೂಮ್ನ ನಾನು ತೊಗೊಂಡಿದ್ದೀನಿ. ಈ ಮಶ್ರೂಮ್ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು 2ರಿಂದ 3 ಸತಿ ತೊಳೆದು ಅದನ್ನು ಒಂದು ಚೆನ್ನಾಗಿ ನೀರು ಬಿಡೋ ತನಕ ಅದನ್ನು ಹಾಗೆ ಬಿಡೋಣ. ಇನ್ನೊಂದು ಕಡಾಯಲ್ಲಿ 1 ಕಡ್ಡಿ ಕರಿಬೇವು ಮತ್ತು 2 ದಪ್ಪ ಸೈಜ್ ಈರುಳ್ಳಿ, ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಅದು ಕೆಂಪು ಬಣ್ಣ ಬರೋವರೆಗೂ ಆನಿಯನ್ನ ಹುರ್ಕೋಬೇಕು. ಫ್ರೆಂಡ್ಸ್, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿನ ಹುರ್ಕೊಳ್ಳಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಚೆನ್ನಾಗಿ ಕೆಂಪಿಗೆ ಬಂದಿದೆ. ಹಾಗೆ ಇದಕ್ಕೆ 2 ಚಿಕ್ಕ ಸೈಜ್ ಟೊಮೊಟೊನ ಇದು ಸಣ್ಣಕ್ಕೆ ಉದ್ದಕ್ಕೆ ಕುಯ್ಕೊಂಡು ಇದಕ್ಕೆ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಆಗಲಿ. ಫ್ರೆಂಡ್ಸ್, ಹಾಗೆ ಮಶ್ರೂಮ್ ನಾವು ಇಟ್ಟಿದ್ರಲ್ಲ, ಈ ಮಶ್ರೂಮ್ ನೀರಿನ ಅಂಶ ಎಲ್ಲ ಬಿಟ್ಟು ಇದು ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ರಿ. ಇದು ಎಲ್ಲ ಡ್ರೈ ಆಗೋವರೆಗೂ ನಾವು ಹಾಗೆ ಬಿಡೋಣ. ಅಷ್ಟೊತ್ತಿಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಹಾಗೆ ಒಂದು ಚಿಕ್ಕದಾಗಿ ಮಸಾಲ ರೆಡಿ ಮಾಡೋಣ. ಕೊತ್ತಂಬರಿ, ಪುದೀನ ಸ್ವಲ್ಪ, ಹಾಗೆ ಹಸಿಮೆಣಸಿನ್ಕಾಯಿ 2ರಿಂದ 3. ನೀವು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇದನ್ನು ತರತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟನ್ನ ಇದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಫುಲ್ಲು ನೀರಿನ ಅಂಶ ಹೋಗಿ ಇದು ಡ್ರೈ ಆಗಿದೆ. ನಮಗೆ ಈ ರೀತಿ ಆಗಬೇಕು. ಇದು ಚೆನ್ನಾಗಿ ನೀರೇ ಇಲ್ದಿರೋ ಥರ ಫುಲ್ ಡ್ರೈ ಆಗಿದೆ. ಈ ರೀತಿ ಇದ್ದರೆ ಸ್ಟವ್ ಆಫ್ ಮಾಡಿ. ಮತ್ತು ಈ ಮಸಾಲೆಗೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಮತ್ತು ನಾನು ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಸೇರಿಸಿಲ್ಲ, ಮಸಾಲ ಐಟಮ್. ಆದರೆ ಗರಂ ಮಸಾಲ ಪೌಡರ್ ನಾವು ಸೇರಿಸ್ತಾಯಿದ್ದೀವಿ. ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ. ಇಷ್ಟು ಮಸಾಲ ಪದಾರ್ಥನ ಸೇರಿಸಿ ಪುಡಿನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯಲಿ. ಹಾಗೆ ಒಂದು 5ರಿಂದ 8 ನಿಮಿಷ ಮುಚ್ಚಿಡಿ. ಇದು ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಮಸಾಲ ಮೆತ್ತಗಾಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಮಸಾಲ ರೆಡಿಯಾಗಿದೆ. ಇಷ್ಟು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಈ ಮಶ್ರೂಮ್, ಡ್ರೈ ಆಗಿರೋ ಮಶ್ರೂಮ್ ಬೆಂದಿದೆಯಲ್ಲ, ಇದು ಅರ್ಧಂಬರ್ಧ ಬೆಂದಿರುತ್ತೆ. ಇದನ್ನು ಈ ಮಸಾಲ ಇದ್ರ ಜೊತೆಗೆ ಹಾಕಿ ಗ್ರೇವಿ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಈ ಮಶ್ರೂಮು 2 ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಹಾಗೆ ಒಂದು 4 ನಿಮಿಷ ಮುಚ್ಚಿಡಿ. ಅದು ಎಣ್ಣೆ ಬಿಟ್ಟು ಮಸಾಲ ಗ್ರೇವಿ ರೆಡಿ ಆಗುತ್ತೆ. ನೀವು ಈ ಸಮಯದಲ್ಲಿ ಸ್ವಲ್ಪ ನೀರು ಬೇಕಾದರೂ ಸೇರಿಸ್ಕೋಬೋದು, ಆದರೆ ನಾನಿಲ್ಲಿ ಸೇರಿಸಿಲ್ಲ ಫ್ರೆಂಡ್ಸ್. ರೆಡಿ ಆಯಿತು ನೋಡಿ ಫ್ರೆಂಡ್ಸ್.